ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಚಿದಾನಂದ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ಪ್ರಿಪೋಸಿಷನ್ಸ್ ನೋಡ್ತಾ ಇದ್ದೀವಿ. ಆಫ್, ಆ್ಯಟ್ ಮತ್ತು ಆನ್ ಅನ್ನುವಂಥದ್ದು ನೋಡಿದ್ದೀವಿ. ಈಗ ಬಂದು ಇನ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ನೋಡೋಣ. ದ ಪ್ಲೇಸ್, ಯಾವ ಜಾಗದಲ್ಲಿ ಇದೆ ಎಂದು ತಿಳಿಸಲು, ಯಾವ ಜಾಗದಲ್ಲಿ ವಸ್ತು ಇದೆ ಎಂದು ತಿಳಿಸಲಿಕ್ಕೆ ನಾವೇನು ಮಾಡ್ತೀವಿ, ಪ್ಲೇಸ್ ಸ್ಥಳದ ಬಗ್ಗೆ ತಿಳಿಸಲಿಕ್ಕೆ ನಾವು ಈ ಒಂದು ಇನ್ ಅನ್ನುವಂಥ ಪ್ರಿಪೋಸಿಷನನ್ನು ಬಳಸ್ತೀವಿ. ಚಿಲ್ಡ್ರನ್ ಪ್ಲೇ ಇನ್ ದಿ ಸ್ಟ್ರೀಟ್, ಚಿಲ್ಡ್ರನ್ ಪ್ಲೇ ಇನ್ ದಿ ಫೀಲ್ಡ್, ಚಿಲ್ಡ್ರನ್ ಪ್ಲೇ ಇನ್ ದಿ ರೂಮ್, ಚಿಲ್ಡ್ರನ್ ಪ್ಲೇ ಇನ್ ದಿ ಗಾರ್ಡನ್. ಬೆಂಗಳೂರು ಈಸ್ ಇನ್ ಕರ್ನಾಟಕ, ಬೆಂಗಳೂರು ಈಸ್ ಇನ್ ಕರ್ನಾಟಕ. He has a stick in his hands, he has a stick in his hands. Then time, ಸಮಯ ಮತ್ತು ಕಾಲವನ್ನು ತಿಳಿಸಲಿಕ್ಕೆ, ಸಮಯ ಅಥವಾ ಕಾಲವನ್ನು ತಿಳಿಸಲಿಕ್ಕೆ ಉಪಯೋಗ ಮಾಡುವಂಥ ವಾಕ್ಯಗಳಲ್ಲಿ ಯು ಕಮ್ ಇನ್ ದ ಈವ್ನಿಂಗ್, ಯು ಕಮ್ ಇನ್ ದಿ ಈವ್ನಿಂಗ್. ಇಟ್ ಈಸ್ ಹಾಟ್ ಇನ್ ದಿ ಸಮ್ಮರ್, ಇಟ್ ಈಸ್ ಹಾಟ್ ಇನ್ ದಿ ಸಮ್ಮರ್. ಇಟ್ ಈಸ್ ಕೋಲ್ಡ್ in the winter, it is cold in the winter. He will die in an hour, he will die in an hour. There are 7 days in a week, there are 7 days in a week. ಇದೇ ರೀತಿ ಡ್ರೆಸ್ ಬಗ್ಗೆ ತಿಳಿಸಲಿಕ್ಕೆ, ಡ್ರೆಸ್ ಉಡುಪಿನ ಬಗ್ಗೆ ಹೇಳುವಾಗಲೂ ನಾವು ಇನ್ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ತೀವಿ. ಯಾವ ರೀತಿ ಅಂದರೆ ದ ಗರ್ಲ್ ಇನ್ ರೆಡ್ ಸ್ಕರ್ಟ್, the girl is in red skirt, the girl is in red skirt. Anand is in black pant and shirt, Anand is in black pant and shirt. ಈ ರೀತಿ ಜಾಗದ ಬಗ್ಗೆ, ಯಾವ ಜಾಗದಲ್ಲಿದೆ ಎಂಬುದನ್ನು ತಿಳಿಸಲಿಕ್ಕೆ, ಸಮಯದ ಬಗ್ಗೆ ತಿಳಿಸಲಿಕ್ಕೆ ಮತ್ತು ಉಡುಪಿನ ಬಗ್ಗೆ, ಡ್ರೆಸ್ ಬಗ್ಗೆ ತಿಳಿಸಲಿಕ್ಕೆ ನಾವು ಇನ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ಉಪಯೋಗ ಮಾಡ್ತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.